ಹಾಯ್ ಹಲೋ ಪ್ರತಿ ಫ್ಯಾಮಿಲಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ಬೇಕು, ಬಟ್ ಅದು ಹುಷಾರಿಲ್ಲ ಗಾಯ್ಸ್. ನನಗೆ ಈಗ ಎದ್ದಿದ್ದೀನಿ ಹೇಳಿ ಪಾಪ ಮಗು, ನನಗೆ ಎದ್ದು ಹುಷಾರಿಲ್ಲ ಅಂತ ಎಲ್ಲ ಮುಟ್ಟು ಹಾಸ್ಪಿಟ್ಲಿಗೆ ಹೋಗಲೇಬೇಕು ಅಂತ ಹಠ ಮಾಡ್ಕೊಂಡು ಕೂತವಳೆ. ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾವಳೆ. ಗೊತ್ತಾಯ್ತು ನಂಗೆ ನೆನ್ನೆ ಸ್ವಲ್ಪ ಬಂತು ಮೈಂಡ್ ಸೆಟ್ಟು. ಜ್ವರ ಬಂದಿದೆ, ಪಕ್ಕ ಜ್ವರ ಬಂದಿದೆ, ಹೋಗಲೇಬೇಕು ನಾನು ಅಂತ. ಸೊ ಟ್ಯಾಬ್ಲೆಟೆಲ್ಲ ಟ್ರೈ ಮಾಡ್ತೇನೆ ನೆನ್ನೆ, ಬಟ್ ಅದು ಹಾಕಿಲ್ಲ. ಇನ್ನೂ ಟ್ಯಾಬ್ಲೆಟ್ ತಗೊಂಡಿದ್ದೀನಿ, ಬಟ್ ಆದರೆ ಅವಳು ಹೋಗೋಣ ನಡಿ ಹಾಸ್ಪಿಟ್ಲ್ ಹೋಗಿ ಬಂದ್ಬಿಡೋಣ, ಸುಮ್ಮನೆ ಜಾಸ್ತಿ ಆಗೋದು ಬೇಡ ಅಂತ ಬೇರೆ ಹೇಳ್ತಿದ್ದಾಳೆ. ಇಟ್ಲಾಗ ಸಡನ್ನಾಗಿ ಹೆಂಗಾಯ್ತು ಅಂತ. ಆಮೇಲೆ ನಾನು ಹೆಲ್ತಿ ಮೇಂಟೈನ್ ಮಾಡ್ತಿಲ್ಲ, ನಾನು ಹೆಲ್ತಿ ಇಲ್ಲ, ರೋಟೀನ್ ಇಲ್ಲ, ಏನಿಲ್ಲ. ಹೆಂಗೆ ಅಂದರೆ ಪ್ರಾಮಿಸ್, ನೀವೇ ನೋಡ್ತಿದ್ದೀರಲ್ಲ, ಅಷ್ಟು ಅನ್ಹೆಲ್ತಿ ಫುಡ್ ಆಗಿಬಿಟ್ಟಿದ್ದೀನಿ, ಅಷ್ಟು ಅನ್ಡಿಸೆಂಟ್ ಆಗಿದ್ದೀನಿ. ಅಂದರೆ ಇದರಲ್ಲಿ ರೋಟೀನಲ್ಲಿ ಒಂಚೂರು ರೋಟೀನ್ ಮೇಂಟೈನ್ ಮಾಡ್ತಿಲ್ಲ, ಒಂಚೂರು ಏನು ಮಾಡ್ತಾಯಿಲ್ಲ. ಸುಮ್ಮನೆ ಹೆಂಗೆ ಬೇಕಂಗೆ ತಿಂತಾಯಿದ್ದೀನಿ, ಹೆಂಗೆ ಬೇಕಂಗಿದ್ದೀನಿ, ಹೆಂಗೆ ಬೇಕು ಸುತ್ತಾಡ್ತಾಯಿದ್ದೀನಿ. ಸೊ ಇದಕ್ಕೆಲ್ಲದಕ್ಕೂ ಒಂದು ಪುಲಿ ಸ್ಟಾಪ್ ಹಾಕ್ತೀನಿ ಈ ವೀಕಲ್ಲಿ, ಅಂದರೆ ಈ ಬರೋ ವೀಕಲ್ಲಿ ಹಾಕಲೇಬೇಕು. ಇಲ್ಲ ಅಂತಂದರೆ ನಾನಾಗೇ ಇರಲ್ಲ, ಸುಮ್ಮನೆ ಏನೋ ಕಾಟಾಚಾರ ಆಗಿಬಿಡುತ್ತೆ. ಸೊ ಬನ್ನಿ, ಇವತ್ತು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಬೇಕು, ಮತ್ತು ಮೂವಿ ಕರ್ಕೊಂಡು ಹೋಗ್ಬಿಟ್ಟಿದೆ ಪಾಪ ಅವಳಿಗೆ. ಅದೇ ಬೇಜಾರು ಮಾಡ್ಕೊತಾಳೋ, ಅದಕ್ಕೆ ರೋಡ್ ಕರ್ಕೊಂಡು ಹೋಗೋಣ. ಮತ್ತು ಇನ್ನೊಂದು ಪ್ರಮೋಷನ್ ಮೀಟಿಂಗ್ ಇತ್ತು, ಅದು ತುಂಬ ಕೆಲಸ ಇತ್ತು. ಬಟ್ರೆ ಅಜ್ಜಿ ಹಿಂಗೆ ಆಗ್ಬಿಟ್ಟಿದೆ, ರೋಡಲ್ಲಿ ಬಿಸಿಲು ತಂದು ಕೊಟ್ಟಿರೋದು ನನಗೆ. ಹಾಯ್ ಮಾಡು ಪಾಪಮ್ಮ. ಹಾಸ್ಪಿಟ್ಲ್ ಹೋಗ್ಲೇಬೇಕಾ? ನನಗೆ ಈಗ ಬಿಸಿಲು ಕುಡಿದು ಸ್ವಲ್ಪ ಹಾಸ್ಪಿಟಲ್ಗೆ ಹೋಗೋಣ. ಇಸ್ಕೋ ಇವಾಗ ನಾನು ಬೈಕ್ ಇಟ್ಕೊಂಡು ಕೊಡ್ತಾಯಿದ್ದೀವಿ. ಬನ್ನಿ, ನನಗೆ ಫ್ರೆಶ್ ಅಪ್ ಆಗೋಕ್ಕಲ್ಲ. ನನಗೆ ಎದ್ದಿದ್ದೆ 11:30ಗೆ ಇದ್ದೀವಿ ನಾನು ಪಾಪ. ಸಖತ್ ನನಗೆ ಹುಷಾರಿಲ್ಲ ಅಂದರೆ ಬೇಕಾದ್ರೆ ಏನು ಬೇಕಾದ್ರೂ ಸಹಿಸ್ತೀನಿ. ಜ್ವರ ಬಂದರೆ ನಾನು ಸೆಕೆಂಡ್ ಸಿಕ್ಕೊಳಕ್ಕಾಗಲ್ಲ. ಯಾಕಂತಂದರೆ ನಾನೇ ಸುಮ್ಮನೆ ಮಲ್ಕೊಬಿಟ್ರೆ ಪಾಪ ಒಬ್ಬಳಿಗೆ ಹಿಂಸೆ ಆಗಲ್ವಾ. ನೋಡಿ ಡೋರ್ ಹಾಕೊಂಬರ್ತೀವಿ. ಲೀವ್ ಊಟ ಆಗ್ತಾ ನೋಡಿ. ಇವಾಗ ನಾವು ನೋಡೋಣ, ಸರ್ಚ್ ಮಾಡು. ಹಾಸ್ಪಿಟಲ್ ಬಂದಿದ್ದೀವಿ. ಪಾಪ ಬೆಳಗಾಯ್ತು, ನನಗೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಫುಲ್ ಇಂಗ್ಲೀಷ್ ಮಾಡಿಸ್ಕೊ ಅಂತ ಕೂತ್ಕೊಳ್ಳಿ. ಏನು ಮಾಡೋದು ನಾವು ಇಲ್ಲಿ ನಮ್ಮ ಹೀರೋಯಿನ್ನು. ಗಟ್ಲ ಹೋಯ್ತ ಪುಟ, ಪುಟ. ಏನು ಪುಟ? ಜ್ವರ ಇದೆ ನನಗೆ, ಜ್ವರ ಇಳ್ದೋಗೈತೆ. ವಿಷ ಕುಡ್ಸ್ಕೊಬಿಡೋಣಲ್ವ? ಜ್ವರ ಇಳ್ದೋಗೈತಾ? ಹೋಗಲ್ಲ ಮನೆ ಹೆಂಗಳೆ ಇಂಜೆಕ್ಷನ್ ಚುಚ್ಚಿಸ್ಬೇಕು, ನನಗೆ ದೇಶ ಚುಚ್ಚಿಸ್ಬೇಕು. ಚಡ್ಡಿ ಶಾರ್ಟ್ಸಲ್ಲಿ ಬರ್ತಿದ್ದೀನಿ, ತೀಸ್ಕೆ ಹಾಕು. ನಾನೇ ಮಗಿ, ನನಗೆ ಹುಷಾರಿಲ್ಲ. ಏನು ಮಾಡೋದ, ಉಚ್ಚೋಳಿಸ್ಬೇಕಲ್ಲ. ಈಗ ಚೆನ್ನಾಗಿಲ್ವಾ? ಕೈ ಸುಸ್ತಾಗುತ್ತೆ, ನಾನು ಓಡಿಸ್ಲಿಲ್ಲ ಅಂತ ಹೇಳ್ತಾಳೆ. ಅದು ಪರವಾಗಿಲ್ಲ, ಸುಸ್ತಾಗುತ್ತೆ. ನೀವು ಓಡಿಸಿದ್ರೆ ನಾನೇನಾದ್ರು ಸುಸ್ತಾಗಲ್ಲಿ ಬಿದ್ದಿರಲ್ಲ, ಇಬ್ಬರು ಬಿದ್ದಿರೋದ. ನನಗೆ ಇಂಜೆಕ್ಷನ್ ಕೊಟ್ಟಾಯ್ತು, ಅಳು ಕೊಟ್ಟಾಯ್ತು. ಪಾಪ ಮಗು ತಿಂಡಿ ತಗೊಂಡು ಅವಳು ಅದು ಚಿಕನ್ ಸಾಂಬಾರು ತಿನ್ನಲ್ಲ ಅಂದ್ಲು. ಉಜ್ಜು ಹಂಗೆ ಕೈಸಿ. ಇವಾಗ ನಾನು ಟ್ಯಾಬ್ಲೆಟ್ ಹಂಗೆ ಬ್ರಷ್ ಮಾಡಿ ನಿಮ್ಗೆ ಸಿಗ್ತೀನಿ. ಬಾಯ್ ಗೈಸ್. ನಾನು ಬೆಳಗ್ಗೆ ಎದ್ದು ರೆಸ್ಟ್ ಮಾಡಿ ನನಗೆ ಸುಸ್ತಾಗಿ ಅಪ್ಪ ಟ್ಯಾಬ್ಲೆಟ್ ನೋಡಿ ಎಲ್ಲ ಆಲ್ಮೋಸ್ಟ್ ಸ್ವಲ್ಪ ಖಾಲಿ ಮಾಡಿ ನಾನು ವ್ಲಾಗ್ ಎಡಿಟ್ ಮಾಡಿದ್ನಲ್ಲ, ವ್ಲಾಗ್ ಪೋಸ್ಟ್ ಮಾಡಿದ್ರು. ಪಾಪಮ್ಮ ವ್ಲಾಗ್ ಪೋಸ್ಟ್ ಮಾಡಿದ್ಲು ಇವತ್ತು. ನೋಡಿ ಪಾಪಮ್ಮ ಫುಲ್ ಟೈರ್ಡ್ ಇವತ್ತು. ಹಾಂ ಒಂದು ಸಖತ್ ಇವತ್ತು. ಈಗ ಏನು ಮಾಡ್ತೀಯ ಅಡುಗೆ ಪಾಪಮ್ಮ? ಓ ಲಾಗಲ್ಲಿ ಮುಳ್ಗೋಬಿಟ್ರು ಅವಳು. ಅಡುಗೆ ಏನು ಮಾಡ್ತೀಯ ಅಂದೆ? ಯಾಕೆ ಬಾಯಿ ಕೆಟ್ಟೋಗಿದೆ ನಂದು ಅಂತ. ನನಗೆ ಒಂಥರ ಟ್ಯಾಬ್ಲೆಟ್ ನುಂಗ್ಬಿಟ್ರೆ ಒಂಥರ ಹಿಂಸೆ ನನಗೆ. ನೋಡಿ ಇವಳು ಊಟ ಮಾಡ್ತಾಳೆ, ಯಾಕೆ ಲಿಯೋ ಹಾಯ್ ಮಾಡು. ನಂಗೊಂದು ಸಖತ್ ಅವರಿಗೆ ಜ್ವರ ಬಂದು ಹುಷಾರಿಲ್ಲ, ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದಿದ್ದೀನಿ, ಆದರೂ ಆಗ್ತಾಯಿಲ್ಲ. ನಾನು ನಿಮಗೆ ಊಟ ಮಾಡೋದ್ಮೇಲೆ ಇವತ್ತಿನ ಬ್ಲಾಗಲ್ಲಿ ಏನು ಹೇಳಬೇಕು ಅಂತ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಊಟ ಮಾಡಿ ನಿಮ್ಗೆ ಹೇಳ್ತೀನಿ. ಸೊ ಹೆಲ್ತ್ನ ತುಂಬ ನೋಡ್ಕೊಳ್ಳಿ, ಊಟ ಮಾಡಿ ಹೇಳ್ತೀನಿ. ಅವಾಗ ನಿಮ್ಮ ಪ್ರಕಾರ ಹೆಲ್ತ್ನ ಎಷ್ಟು ರೀತಿ ಒಳ್ಳೆಯದೇ ಇಟ್ಕೊಂಡ್ರೆ ಒಳ್ಳೆಯದು? ಅಲ್ಲ ನಿನ್ನ ಲೈಫಲ್ಲಿ ನಿನ್ನ ಲೈಫ್ ಅಲ್ವಾ, ನಂದು ಬಿಡು, ನಂದಲ್ಲ ತೆಗಿ. ನಾನು ಹೇಳ್ತಾರೆ ನಿನ್ನ ಲೈಫಲ್ಲಿ ಹೆಲ್ತ್ ಎಷ್ಟು ಇಂಪಾರ್ಟೆಂಟು ಅದನ್ನು ಹೇಗೆ ನಾನು ಎಷ್ಟು ನೆಗೆಟಿವ್ ಮಾಡ್ತೀನಿ ಹೆಲ್ತಲ್ಲಿ? ಹಾಂ, ನಿನ್ನ ಪ್ರಕಾರ ಹೆಲ್ತು ನಿನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಅಲ್ವಾ? ನಾನಂದ್ರೆ ನಾನು ಮಾಡ್ತೀನಿ, ಇದು ಮಾಡ್ತೀನಿ. ಸೊ ಅದಕ್ಕೆ ನಾನು ಏನು ಮಾಡಬೇಕು?
ಬೇಗ ತೊಡಬೇಕು, ಆಮೇಲೆ ರಾತ್ರಿ ಬೇಗ ಮಾಡ್ಕೋಬೇಕು, ಆಮೇಲೆ ಆಮೇಲೆ ನನಗೆ help ಮಾಡ್ಬೇಕೆಲ್ಲ. ಆಮೇಲೆ ಹೊರಡೆ ಫುಡ್ನ ಕಂಟ್ರೋಲ್ ಮಾಡಬೇಕು ಅನ್ನೋದು ಅದನ್ನೇ ಹೇಳಿ ಬರ್ಬಿಟ್ಟೆ. ಅದೇ ಎಲ್ಲ ಕೆಲಸ ಆದರೆ ಅಲ್ಲಿ ಹೊರಗಡೆ ತಿಂತೀನಿ. ಹಂಗೆ ಸಕ್ಕತ್ ನಾನು ಹೆವಿ ಹೊರಗಡೆ ತಿಂತಿದ್ದೀನಿ. ಎಷ್ಟು ಅಂದರೆ ಪಾಪ ಅವಳ ಕೈಲಿ ಎಷ್ಟು ಹೆಲ್ಪ್ ಮಾಡಬೇಕು, ಅವಳು ಚಿಕ್ಕ ವಯಸ್ಸಲ್ಲಿ ಎಲ್ಲ ಮಾಡಿಕೊಡ್ತಾವಳೆ. ನಾನೇ ನನ್ನ ಕೈಯಾರು ಹೇಳ್ತಾ ಮಾಡ್ಕೊತೀನಿ ಅನ್ಸ್ಕೊಂಡು ನನಗೆ. ಸೊ ಬನ್ನಿ ಊಟ ಮಾಡೋದು ನಿಮ್ಗೆ ಅದು ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಒಂದು ಬ್ಲಾಗ್ ಮಾಡ್ತೀನಿ. ಪಾಪೊಮ್ಮೆ ಖಾಲಿ ಆಗೋಕ್ಕಿಂತ ಮುಂಚೆನೇ ಚಿಕನ್ ತರ್ತೀನಿ ಅದೆಲ್ಲ ಏನೂ ಇಲ್ಲ. ಇನ್ನು ಮುಂದೆ ನಾನು ಮಾಡೋದೇನು ಗೊತ್ತಂದ್ರೂ ಗೈಸ್ ಇನ್ಮೇಲೆ ನಾನು ಚಿಕನ್ ಜಾಸ್ತಿ ತರ್ತೀರ, ಚಿಕನ್ ತರಂಗಿಲ್ಲ. ಇನ್ಮೇಲೆ ಹೆಲ್ತಿ ಫುಡ್ನ ಮಾಡ್ಕೊಡ್ತಾಳಂತೆ, ತಿನ್ಬೇಕು. ಅವಳು ಮಾಡಿಕೊಟ್ಟಿದ್ದೆ ತಿನ್ಬೇಕಂತೆ ನಾನು. ಗೈಸ್ ಅಲ್ಲಿ ಊಟ ಮಾಡೋದ್ಮೇಲೆ ಈಗಲೇ ಹೇಳ್ಬಿಡ್ತೀನಿ, ನಾನು ಸಖತ್ತು ನಿಮಿಷ ಮ್ಯೂಟ್ ಮಾಡ್ತೀನಿ. ನಾನು ಸಕ್ಕತ್ತು ಸಖತ್ ಹಾಳು ಮಾಡ್ಕೊತಿದ್ದೀನಿ. ಯಾಕಂತಂದರೆ ಹೊರಡೆ ಊಟ ಮಾಡ್ತಾಯಿದ್ದೀನಿ. ಪಾಪ ಅವಳು ಮನೇಲಿ ಕಷ್ಟಪಟ್ಟು ಎಫರ್ಟಾಗಿ ಮಾಡಿರ್ತಾಳೆ. ನನಗೆ ತಿನ್ನಬೇಕು ಅಂತ ಆಚೆ ಹೋಗಿ ತಿಂದ್ಬಿಡ್ತಾಯಿದ್ದೀನಿ. ಸೊ ಬರೀ ಕುಷ್ಕಾಮಟ್ಟೆ ಅದು ಇದು ಅಂತ ತುಂಬ ತಿಂದು ವ್ಲಾಗಲ್ಲಿ ನೋಡಿರ್ತೀರ, ಜಾಸ್ತಿ ಕುಷ್ಕಾಮಟ್ಟೆ ತಿಂದು ನನ್ನ ಹೆಲ್ತ್ನ ಹಾಳು ಮಾಡ್ಕೋತಾಯಿದ್ದೀನಿ. ಸೊ ಅದಕ್ಕೆ ಇನ್ಮೇಲೆ ಪಾಪಮ್ಮ ಡಿಸೈಡ್ ಆಗಿ ಫಿಕ್ಸ್ ಆಗಿರೋದು, ನಾನು ಏನು ಮಾಡಿಕೊಡ್ತೀನಿ, ನಾನು ಏನು ತರ್ತೀನಿ, ನಾನು ಏನು ತಿನ್ನಬೇಕು ಅಂತ ನಾನು ನಿನ್ನ ಡಯೆಟ್ನ ಪ್ಲ್ಯಾನ್ ಮಾಡ್ತೀನಿ ಅಂತ ಅವಳು ಡಿಸೈಡ್ ಆಗಿದ್ದಾಳೆ. ಸೊ ಅವಳು ಮಾತು ಕೇಳಲೇಬೇಕು. ಇಲ್ಲಾಂತಂದರೆ ಬೆಳಿಗ್ಗೆ ನಾನು ಎಷ್ಟು ಕಷ್ಟಪಟ್ಟನೋ ಅದರಿಂದ 10ರಷ್ಟು ಕಷ್ಟಪಟ್ಟವಳೆ. ನನಗೆ ಸಖತ್ ಬೇಜಾರಾಗುತ್ತೆ. ಸ್ವಲ್ಪ ಕೇರ್ ಮಾಡೋದಾಗಲಿಲ್ಲ ಮಾಡೋಳೆ. ಸೊ ಅದು ನನಗೆ ಖುಷಿ ಆಗುತ್ತೆ. ಮತ್ತು ಇನ್ನೊಂದು ಕಡೆ ಅವಳಿಗೆ ನಾವು ಹಿಂಸೆ ಕೊಟ್ಟನಲ್ಲ ಅನ್ನೋದು ನನಗೆ ಗಿಲ್ಟ್ ಕಾಡುತ್ತೆ. ಸೊ ಅದರ್ವೈಸ್ ಇನ್ನೇನಿಲ್ಲ ಗೈಸ್, ನಾನು ಹೇಳೋದು ನಿಮ್ಗೆ ಇಷ್ಟೇ, ನಿಮ್ಮ ಹೆಲ್ತ್ನ ನೀವು ನೋಡ್ಕೊಳ್ಳಿ. ನೋಡಿ ಇದೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಈಗ. ಅದರ್ವೈಸ್ ನಿಮ್ಮ ಹೆಲ್ತ್ನ ನೀವು ನೋಡ್ಕೊಳ್ಳಿ. ಯಾಕಂತಂದರೆ ನೀವು ಎಷ್ಟೇ ಕೋಟಿ ಖರ್ಚು ಮಾಡಿ ನೀವು ಏನೆಲ್ಲ ತೊಗೋಬೋದು, ಬಟ್ ಹೆಲ್ತ್ನ ತೊಗೊಳಕ್ಕಾಗಲ್ಲ. ಯಾಕಂತಂದರೆ ಹೆಲ್ತ್ ತುಂಬ ಇಂಪಾರ್ಟೆಂಟು ಗೈಸ್. ಅದನ್ನು ಬೇರೆ ಯಾರು ಕೊಡೋಲ್ಲ, ನಮಗೆ ನಾವು ಅಳವಡಿಸ್ಕೊಂಡು ನಾವು ಅದನ್ನು ಪಡ್ಕೊಳ್ಳೋದು. ಎಂತ ಪಾಪಮ್ಮ? ಹಾಂ, ಅವಳಿಗೊಂದು ಬೇಜಾರಾಗ್ಬಿಟ್ಟೆ ಗೈಸ್. ಇವತ್ತು ನಾನು ಮಂಕಾಗಿರೋದು ನೀವು ನೋಡಿರಲ್ಲ, ನಾನು ಇಷ್ಟು ಮಂಕಾಗಿರೋದೇ ಅಲ್ಲ. ನಾನು ಸಖತ್ ಆ್ಯಕ್ಟಿವ್ ಆಗಿರ್ತೀನಿ, ಸಖತ್ ತುಂಬ ಆಡ್ತೀನಿ. ಬಟ್ ಇವತ್ತು ಈ ಮಂಕಲ್ಲಿ ನನಗೆ ಒಂಥರ ಮನೆಯೇ ಬೇಕು ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ವ್ಲಾಗಲ್ಲಾದರೂ ನಿಮಗೆ ಶೇರ್ ಮಾಡ್ಕೋಬೇಕು, ವ್ಲಾಗಲ್ಲಿ ನಿಮ್ಗೆ ಹೇಳ್ಬೇಕು ಇವತ್ತು ಅಂತ ಪ್ಲ್ಯಾನ್ ಮಾಡಿ ಮಾತಾಡಿದ್ದೀನಿ. ಸೊ ಇಲ್ಲ, ನಾನು ನಾಳೆ ರಿಕವರ್ ಆಗ್ತೀನಿ, ನಾಳೆಯಿಂದ ಪಕ್ಕ ಪ್ಲ್ಯಾನ್ ಮಾಡಿ. ಸೊ ನಾಳೆ ಬ್ಯಾಂಗ್ಳೂರ್ ಹೋಗೋದು ಪ್ಲ್ಯಾನ್ ಇದೆ. ಸೊ ಅದೆಲ್ಲ ಹೇಳ್ತೀವಿ, ನಾಳೆ ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಎಲ್ಲ ವ್ಲಾಗಲ್ಲಿ ಹೇಳ್ತೀನಿ ನಿಮಗೆ. ಸೊ ಅದರ್ವೈಸ್ ಹೆಲ್ತ್ ಇಸ್ ಎಷ್ಟು ಇಂಪಾರ್ಟೆಂಟು ಅಂದರೆ ನನ್ನ ಲೈಫಲ್ಲಿ ನಾನು ತಿಳಿದಂಗೆ ಹೆಲ್ತ್ ಇದ್ದರೆ ಇಷ್ಟು ಕೋಟಿ, ಎಷ್ಟು ಜೀವನ, ಎಷ್ಟು ಯಾರನ್ನ ಬೇಕಾದರೂ ಏನು ಬೇಕಾದ್ರೂ ಕೊಂಡ್ಕೋಬೋದು. ಹೆಲ್ತನ್ನ ಕೊಂಡ್ಕೊಳ್ಳೋಕ್ಕಾಗಲ್ಲ. ನಾವು ಅದನ್ನು ರೂಢಿಸ್ಕೊಂಡು ನಾವೇ ಅದನ್ನು ಅಳವಡಿಸ್ಕೋಬೇಕು ಗೈಸ್. ಅವಾಗಲೇ ನಮ್ಗೆ ಹೆಲ್ತ್ ಅನ್ನೋದು ಬರೋದು. ನಾವು ಎಷ್ಟು ಡಿಸಿಪ್ಲಿನ್ ಆಗಿರ್ತೀವಿ, ಎಷ್ಟು ನೀಟಾಗಿರ್ತೀವಿ, ಎಷ್ಟು ಶಿಸ್ತಿಂದ ಎಲ್ಲ ಎಷ್ಟು ನಾವು ಮೇಂಟೈನ್ ಮಾಡ್ತೀವಿ, ನೀಟ್ನೆಸ್ ಇಷ್ಟು, ಅವಾಗ ನಮಗೆ ಹೆಲ್ತ್ ಆಟೋಮೆಟಿಕ್ ಆಗಿ ಬರುತ್ತೆ. ಎವ್ರಿ ಟೈಮ್ ಚಿಕನ್ನು, ಈ ಚಿಕನ್ಗಳು ತಿನ್ನೋಕ್ಕೆ ಇವಾಗ ಚಿಕನ್ ತಿನ್ನೋದಕ್ಕೆ ನಿಮಗೆ ಅನಿಸುತ್ತೆ ಬೇಡ ತಿನ್ನೋದು ಗೈಸ್. ವೀಕ್ಲಿ ಟ್ವೈಸ್ ಓಕೆ ಪ್ರೋಟೀನ್ ಬೇಕು. ನಾನು ವೀಕ್ಲಿ 6 days ಚಿಕನು ಅಂದಿವೆ. ಫ್ಯಾಟು, ನನ್ನ ಬ್ಯಾಡ್ ಫ್ಯಾಟು, ಮತ್ತು ವೀಕಲ್ಲಿ ಟ್ವೈಸು ಮಟನ್ನು, ತುಂಬ ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು. ಸೊ ಅದನ್ನೆಲ್ಲ ಥಿಂಕ್ ಮಾಡಿ ಚೇತನ ಕಾಲ್ ಮಾಡಿದರು, ಮತ್ತು ಫ್ರೆಂಡೆಲ್ಲ ಕಾಲ್ ಮಾಡಿ ಅದೇ ಬೈದಿತ್ತು, ಹೆಲ್ತ್ ಬಗ್ಗೆ ಗಮನ ಕೊಡಿ. ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಮಿಬ್ರಿಗೆ ನೀವಿಬ್ಬರೇ ಹುಷಾರೆಲ್ಲ ಮಲ್ಕೊಂಡ್ರೆ ನಿಮ್ಗೆ ಯಾರು ಬಂದಾಗ್ತಾರೆ? ಯಾರೂ ಬಂದಾಗಲ್ಲ. ನೀವು ನೋಡ್ಕೋಬೇಕು ಅಂತ ಇಷ್ಟೆಲ್ಲ ಮಾತಾಡಿ. ಸೊ ಇವಾಗ ಎದ್ದು ಕೂತಿದ್ದೀನಿ. ಈಗ ಅಡುಗೆ ಮಾಡ್ತಾಳೆ ಪಾಪ ಅವಳು ಮಲ್ಗಡೆ ಶಿಫ್ಟ್ ಮಾಡ್ತಿದ್ಲು. ಅಡುಗೆ ಎಗ್ ರೈಸ್ ಮಾಡ್ತೀಯಮ್ಮ? ಸರಿ ಆಯಿತು. ಏನು ಮಡಗಿಲಲ್ಲಿ ಈಗ ಮಾಡ್ತಾಳಂತೆ. ಸೊ ಅದಕ್ಕೋಸ್ಕರನೇ ಇಷ್ಟೇ ಗಾಯ್ಸ್ ನಿಮ್ಗೆ ಹೇಳೋದು. ಬ್ಲಾಗಲ್ಲಿ ಎಳೀತಲ್ಲ ನಾನು, ಹೆಲ್ತ್ನ ನೋಡ್ಕೊಳ್ಳಿ. ಹೆಲ್ತ್ ಮೇಲೆ ನಿಮ್ಗೆ ಎಷ್ಟು ಕಾನ್ಸಂಟ್ರೇಷನ್ ಇರುತ್ತೋ, ಹೆಲ್ತ್ ಮೇಲೆ ಎಷ್ಟು ನೀವು ಗಮನ ಕೊಡ್ತೀರೋ, ನಿಮ್ಮ ಲೈಫಲ್ಲಿ 100ಗೆ 80% ಅಚೀವೇ ಹೆಲ್ತು ಗೈಸ್. 80% ಹೆಲ್ತ್ ಚೆನ್ನಾಗಿದ್ದರೆ ನೀವು 100 ಅಚೀವ್, ನಿಮ್ಮ ಲೈಫಲ್ಲಿ 100% ಗೆದ್ದಂಗೆ ನೀವು. ಇಷ್ಟೇ ಹೇಳ್ತಾ ಇವತ್ತಿನ ಬ್ಲಾಗ್ನ ಮುಗಿಸ್ಬೇಕು ಅಂತಿದ್ದೀನಿ. ಸೊ ಬನ್ನಿ, ಇನ್ನೂ ಸ್ವಲ್ಪ ಏನೋ ಹೇಳ್ತೀನಿ. ನನಗೆ ಮಾತಾಡೋಕ್ಕೆ ಹೋಗ್ತಾಯಿಲ್ಲ, ಆದರೂ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಮಾತಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಗೈಸ್. ಇಷ್ಟು ಹೇಳ್ತೀನಿ.